ಬಹುಶಃ ಅವರು ಯಾಕೆ ವಿಳಂಬ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಬೇಕಾಗಿರ್ತಕ್ಕಂಥದ್ದು 2011ರಲ್ಲೇ ಮಾಡಿರೋದು, 21ರಲ್ಲಿ ಮಾಡಬೇಕಾಗಿತ್ತು. ಕೋವಿಡ್ ಇದರಿಂದ ಮಾಡಲಿಲ್ಲ. ಮತ್ತೆ ತಡ ಮಾಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜಕೀಯವಾದ ಕಾರಣಗಳನ್ನು ಇಟ್ಕೊಂಡು ಅವರು ತಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇದು, ಸೊ ಈ ವಿಚಾರಗಳನ್ನು ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ, ಸಮೀಕ್ಷೆಗಳನ್ನು ಚುನಾವಣೆಯಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಚಿಂತನೆಯನ್ನು ಮಾಡಿರ್ಬೋದು ಅಂತಕ್ಕಂಥದ್ದು. ಅಷ್ಟಕ್ಕೆ ಒಳ್ಳೆಯದಾಗೋ ದೃಷ್ಟಿನಲ್ಲಿ ಮಾಡಿದಂಥ ಒಂದು ಸಮೀಕ್ಷೆ ಇದಾಗ್ತದಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂತಂದರೆ ಈಗ ಮಾಡಬೇಕಾಗಿತ್ತು. ಮಾಡಿತ್ತು ಅಂತಂದರೆ 33% ವುಮನ್ ರಿಸರ್ವೇಷನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಇದು ವಿಳಂಬ ಮಾಡ್ತಾ ಇರೋದು ನೋಡಿದ್ರೆ ಅವರಿಗೆ 33% ವುಮನ್ ರಿಸರ್ವೇಷನ್ ಬಿಲ್ಲನ್ನು ಏನು ಪಾಸ್ ಮಾಡಿದೆ ಲೋಕಸಭೆಯಲ್ಲಿ, ನಾವಿದ್ದಾಗ ಪಾಸ್ ಆಯಿತು, ಅದನ್ನು ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ಇದನ್ನು ತಳ್ಳಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಅದೇ ಅವ್ರ ಒಟ್ಟಾರೆ ಚಿಂತನೆಗಳೇ ಮುಂದೂಡಿಕೆ. ಅದು ಒಂದು ಪಾರ್ಟ್ ಆಗಿರ್ತದೆ ಅಂತ ಕಾಣಿಸ್ತದೆ. ಫುಲ್ ಮೇನ್ ಅಜೆಂಡಾ ಅದರೊಳಗಡೆ ಏನು ಸೆನ್ಸಸ್ ಮಾಡ್ತಾರೆ ಅದರೊಳಗಡೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ತಿಳ್ಕೊಳ್ಳೋಂಥದ್ದು ಮತ್ತು ಕ್ಯಾಶ್ ತಿಳ್ಕೊಳ್ಳೋಂಥದ್ದು ಒಂದು ಪಾರ್ಟ್ ಆಗಿರ್ತದೆ. ಸೊ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಜಾತಿ ಸಮೀಕ್ಷೆಯನ್ನು ಮರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದ್ರಿಂದ ನಮ್ಮದು ಬಹುಶಃ ಆಗಸ್ಟ್, ಸೆಪ್ಟೆಂಬರ್ ಒಳಗಡೆ ನಮ್ಮದು ಹೊರಬೀಳೋ ಸಾಧ್ಯತೆಗಳಿದೆ.